ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಒಂದು ಒಗಟಿನ ಮೂಲಕ ಇವತ್ತಿನ ಅತಿಥಿ ಯಾರು ಅನ್ನೋದನ್ನ ಹೇಳ್ತೀನಿ. ಯಾರು ಅಂತ ಊಹೆ ಮಾಡಿ ನೋಡೋಣ. ಮಣಿಯನ್ನ ರಂಗ SSLCಯನ್ನಾಗಿ ಮಾಡಿ ಮುಂಗಾರು ಮಳೆಯಲ್ಲೂ ಗಾಳಿಪಟ ಹಾರಿಸಿದ್ದನ್ನ ಮನಸಾರೆ ನೋಡ್ದೆ ಅಂತ ಪಂಚರಂಗಿ ಡ್ರಾಮಾ ಆಡದ್ನಲ್ಲೋ ಪರಮಾತ್ಮ. ಯಾರು ನಮ್ಮ ಇಂದಿನ ಅತಿಥಿ? ಅವ್ರ ಬಗ್ಗೆ ಒಂದು ಕಿರು ಚಿತ್ರವೇ ಇದಕ್ಕೆ ಉತ್ತರ. ಅದನ್ನ ನೋಡ್ಕೊಂಡು ಅವರಿಗೆ ಸ್ವಾಗತ ಹೇಳೋಣ. ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ಮಿಸ್ಟರ್ ಯೋಗರಾಜ್ ಭಟ್. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಚಿಕ್ಕವರಿದ್ದಾಗಲೇ ಚಿತ್ರರಂಗದ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿದ್ರು. ಆದರೆ ಸಿನಿಮಾ ವೃತ್ತಿ ಜೀವನದ ಆರಂಭದಲ್ಲಿಯೇ ಫುಲ್ ಟೈಮ್ ನಿರ್ದೇಶಕರಾಗಿ ತೆಗೆದ ಮಣಿ ರಂಗ SSLC ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಗದ್ದಲ ಎಬ್ಬಿಸಲಿಲ್ಲ. ಅದಾದ ನಂತರ ಕೆಲವು ವರ್ಷ ಒಂದಷ್ಟು ಏಳು ಬೀಳುಗಳನ್ನು ಕಂಡ್ರು. ಆದರೆ ಇದೀಗ ಯಶಸ್ಸಿನ ಹಾದಿಯಲ್ಲಿ ನಿರ್ದೇಶಕರಾಗಿ ಯೋಗರಾಜ್ ಭಟ್ ಶರವೇಗದಲ್ಲಿ ಮುನ್ನುಗ್ಗುತ್ತಿದ್ದಾಗಲೇ ಲೈಫು ಇಷ್ಟೇನೆ ಎಂದವರು ಈಗ ಬೊಂಬೆ ಆಡ್ಸೋನು ಮೇಲೆ ಕುಂತವನೇ ಅಂತಿದ್ದಾರೆ. ಹೀಗೆ ಸ್ಯಾಂಡಲ್ವುಡ್ನಲ್ಲಿ ಕ್ರಿಯಾಶೀಲತೆಯ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ ಈ ಹೆಸರಾಂತ ಕನ್ನಡ ಚಿತ್ರರಂಗದ ನಿರ್ದೇಶಕನಿಗೆ ಸ್ಫೂರ್ತಿಯಾಗಿದ್ದು ಮತ್ತೆ ಯಾರೂ ಅಲ್ಲ, ಹೆತ್ತು ಹತ್ತು ಸಾಕಿ ಸಲುಹಿದ ಆ ಅಮ್ಮನೇ. ಸರ್, ಸುವರ್ಣ ನ್ಯೂಸ್ ಅರ್ಪಿಸ್ತಾ ಇರೋ ಅಮ್ಮ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ಹನಿ ಹನಿ ಪ್ರೇಮ್ ಕಹಾನಿಯ ಯೋಗರಾಜ್ ಭಟ್ರು ಕನ್ನಡದ ಮನೆ ಮಾತು. ಅದೇ ಈ ತುಂಡು ಹೈಕ್ಳು ಸಾವಾಸನ ಈ ಯೋಗರಾಜ್ ಭಟ್ರು ಮಾಡಿದ್ದು ಯಾವಾಗ? ಅವ್ರ ಬಗ್ಗೆ, ಅವರ ಚಿಕ್ಕ ವಯಸ್ಸಿನ ಬಗ್ಗೆ, ಬಾಲ್ಯದ ಬಗ್ಗೆ, ಅವ್ರ ಚಟುವಟಿಕೆ ಬಗ್ಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಈ ಇಡೀ ವ್ಯಕ್ತಿತ್ವಕ್ಕೆ ಅಮ್ಮನ ಮಮತೆಯ ಹಿನ್ನೆಲೆ ಏನಿತ್ತು, ಆ ಮಮತೆಯ ಲೇಪನ ಏನಿತ್ತು, ಅದನ್ನೆಲ್ಲ ತಿಳ್ಕೊಳ್ಳೋ ಕುತೂಹಲ ನಮಗೆ. ಯಾಕೆ ನಿಮ್ಮನ್ನು ನಾವು ಮಾತಾಡಿಸ್ತೀವಿ ಇದ್ರ ಬಗ್ಗೆ ಅಂತಂದರೆ, ಇಡೀ ಸಮಾಜದಲ್ಲಿ ಬಹಳ ದೊಡ್ಡ ಒಂದು ರೋಗ ಆಗಿಬಿಟ್ಟಿದೆ. ಎಲ್ಲೋ ನಾವು ಸಂಪಾದನೆ ಮಾಡಿಕೊಂಡು ಚೆನ್ನಾಗಿರುವಂಥ ಕಾಲದಲ್ಲೂ ಕೂಡ ನಮ್ಮನ್ನು ಚೆನ್ನಾಗಿ ಬೆಳೆಸಿದಂಥ ತಂದೆ ತಾಯಿನ ಎಲ್ಲೋ ದೂರ ಇಟ್ಟು ಅವರಿಗೆ ಒಂದು ಇಮೋಷನಲ್ ಸಪೋರ್ಟನ್ನು ಕೊಡದೇನೆ ಇರುವಂಥ ದೊಡ್ಡ ರೋಗ ಶುರುವಾಗ್ಬಿಟ್ಟಿದೆ ಸಮಾಜದಲ್ಲಿ. ಅಂದರೆ ನಾವು ಬೆಳಿಬೇಕು, ನಾವು ಸಂಪಾದನೆ ಮಾಡಬೇಕು, ನಾವು ಚೆನ್ನಾಗಿರಬೇಕು ಅನ್ನುವಂಥ ಒಂದೇ ಗುರಿ, ಇನ್ನೇನೂ ಇಲ್ಲ. ಅಂಥವರಿಗೆ ನಿಮ್ಮ ಒಂದು ಸಂದೇಶ ಸಿಕ್ಕು ಅವರಲ್ಲಿ ಏನಾದರೂ ಒಂದು ಚಿಂತನೆ ಶುರುವಾದರೆ ಈ ಕಾರ್ಯಕ್ರಮ ಸಾರ್ಥಕ ಅಂತ ನಾವು ಅಂದ್ಕೋತೀವಿ. ಅದಕ್ಕೆ ನಿಮ್ಮಂಥವ್ರು ಮಾಧ್ಯಮದಲ್ಲಿ ಉತ್ಕೃಷ್ಟವಾದಂಥ ಒಂದು ಮಟ್ಟದಲ್ಲಿ ಇರುವಂಥವ್ರನ್ನ ನಾವು ಮಾತಾಡಿಸ್ಬೇಕು ಅಂತ ನಮ್ಮ ಆಸೆ. ಹೇಳಿ ಸರ್, ನಿಮ್ಮ ತುಂಡು ಹೈಕಳ ಸಾವಾಸ ಹೇಗೆ ಶುರುವಾಯಿತು ಅಂತ? ಈಗ ಮೊದಲಿಗೆ ತುಂಬ ಅದ್ಭುತವಾಗಿ ಮಾತಾಡ್ತೀರಿ, ತುಂಬ ಇಷ್ಟು ಎಪಿಸೋಡ್ಗಳನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮಗೊಂದು ಧನ್ಯವಾದ. ಸರ್, ಇಲ್ಲಿ ಒಂದು ಕಿರುಚಿತ್ರವನ್ನು ನೋಡಿದ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಮರಿಬೇಡಿ, ತುಂಡು ಹೈಕಳ ಸಾವಾಸ ಅದನ್ನು ಬಿಟ್ಟು ನಾವು ಮುಂದುವರಿಯಲ್ಲ, ಅದನ್ನ ಇಟ್ಕೊಂಡೇ ನಮ್ಮ ಮಾತು ಶುರುವಾಗುತ್ತೆ. ಅಮ್ಮ ಕಾರ್ಯಕ್ರಮ ಪ್ರಸಾರವಾದಂದಿನಿಂದ ಅನೇಕರು ಕರೆ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ನಿಜಕ್ಕೂ ತಾಯಂದಿರ ಮೇಲಿದ್ದ ಗೌರವ ಅಕ್ಕರೆ ಇಮ್ಮಡಿಯಾಗಿದೆ. ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ವೆಲ್, ಅದು ನಿಮ್ಮ ಸಹೃದಯತೆ. ಆದರೆ ನಮ್ಮಲ್ಲಿ ಇನ್ನೂ ಕೆಲವು ಮಂದಿ ಇದ್ದಾರೆ. ಅದ್ಯಾಕೆ ಅವರಲ್ಲಿ ಮನುಷ್ಯತ್ವ ಸತ್ತು ಹೋಗಿದೆಯೋ ಗೊತ್ತಿಲ್ಲ. ಈ ಕಥೆ ಕೇಳಿದರೆ ನಿಮಗೂ ಎದೆ ಒಡೆಯಬಹುದು. ಬರಬೇಡ ಸರ್, ಅವ್ರ ಮಗನ ನೋಡಲ್ಲ ಸರ್. ಬೇಡ, ನನ್ನ ಮಕ್ಕಳು ನನಗೆ ಜನ್ಮಕ್ಕೆ ಬೇಡ ಸರ್. ನಾನು ತಪ್ಪೇ ಮಾಡ್ದು, ಏನು ಮಾಡ್ದು, ಅವ್ರು ಏನು ತಿಂಡಿ ತಿನ್ಬೇಕು, ಏನು ಉಡಬೇಕು, ಏನು ಆಸೆ ಎಲ್ಲ ನಾನು ಅವ್ರು ಕೊಟ್ಟನೆ.
ಕೇಳಿದ್ರ ಈಕೆಯ ಆಕ್ರಂದನ. ತಾಯಿ ತನ್ನ ಮಗು ಹುಟ್ಟಿದ ಕ್ಷಣದಿಂದಲೇ ನನ್ನ ಮಗು ನನ್ನ ಕಂದ ಅಂತ ಎದೆಗೊತ್ತಿಕೊಂಡು ಆರೈಕೆ ಮಾಡುವ ತಾಯಿಯ ಪ್ರೀತಿ ಯಾಕೆ ಕೆಲವರಿಗೆ ಅರ್ಥವಾಗಲ್ವೋ ದೇವರೇ ಬಲ್ಲ. ಈ ಅಮ್ಮನ ಹೆಸರು ಅಕ್ಕಮ್ಮ ಅಂತ. ಮೂಲತಃ ಕೋಲಾರದವರು. ಪತಿ ತೀರಿಕೊಂಡ ಮೇಲೆ ಮಕ್ಕಳಿದ್ದರೂ ತುತ್ತು ಅನ್ನಕ್ಕಾಗಿ ಸ್ಮಶಾನ ಸೇರಿಕೊಂಡ ನತದೃಷ್ಟೇ ಈಕೆ. ರಾಗಿ ಇಟ್ಕೊಡೋದಕ್ಕೆ ಶುಗರ್ ಒಳಗೆ ನನಗೆ ಇಷ್ಟು ಮಾಡಿದ್ರಲ್ಲ ಅವ್ರು ಏನಕ್ಕೆ ಬೇಕು ಅವ್ರಂತ ಮಕ್ಕಳು. ನನ್ನ ಹೊಟ್ಟೆ ಎಷ್ಟು ಉರಿತಾ ಇದೆ ಸರ್, ನನ್ನ ಹೊಟ್ಟೆ ಉರಿತಾ ಇದೆ ಸರ್. ನಾನು ಅವ್ರ ಎದುರಿಗೆ ಹತ್ಕೊಳ್ಳಲ್ಲ. ನಮ್ಮ ಏರಿಯಾದಲ್ಲಿ ನಾನು ಹೇಳ್ತಾ ಇರಲಿಲ್ಲ ಇಷ್ಟು, ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಬಡವರು ಯಾವತ್ತೂ ಬಡವರೇ ಸಹಾಯ ಮಾಡೋದೇ ಹೊರತು ಸಾಹುಕಾರ ಬರಲ್ಲ ಸರ್. ನಾನು ಚಿಕ್ಕ ಹುಡುಗಿಯಾಗಿಂದ ತುಂಬ ಬಡತನ ಅನುಭವಿಸಿರೋಳು. ಎಂದ್ರಲ್ಲೆಲ್ಲ ತಿಂದಿದ್ದೀನಿ, ಮಸಾಣದಾಗ ತಿಂದಿದ್ದೀನಿ. ಮೊನ್ನೆ ಕೂಡ ಉಗಾದಿ ಹಬ್ಬದ ದಿವಸ ಹೋದ ವರ್ಷ ನನಗೆ ಊಟಕ್ಕೆಲ್ಲ ಕೋತಿಗಳಿಗೆ ಅಂತ ಬಾಳೆಹಣ್ಣು ಕೊಳ್ತೋಗಿರೋ ಅವು ತಂದು ತಿಂದಿದ್ದೀನಿ. ಮಸಾಣದ ಹತ್ರ ಲಾಡು ಉಂಡೆಗಳು ಬಿದ್ದಿದ್ರೆ ಅದು ತಗೊಂಡು ಬಂದು ತಿಂದಿದ್ದೀನಿ ನಾನು. ಅದಕ್ಕೆ ತಟ್ಕೊಳ್ಳಾರ್ದ. ಇದೆಂಥ ಕರ್ಮ ನೋಡಿ. ಹೆತ್ತು ಹೊತ್ತು ಕೈತುತ್ತು ನೀಡಿ ಬೆಳೆಸಿದ ಮಕ್ಕಳಿದ್ರೂ ಈ ತಾಯಿಗೆ ಇಂಥ ದುಸ್ಥಿತಿ. ಹೋಗ್ಲಿ, ಮಕ್ಕಳೇನಾದರೂ ಅಸಹಾಯಕರ, ಅಂಗವಿಕಲರ? ಹೆತ್ತವಳನ್ನೇ ಅವರು ಯಾಕೆ ಬೀದಿ ತಳ್ಳಿದ್ರು? ನಿಮ್ಮ ಮಕ್ಕಳಿಗೆ ಕೆಲಸ ಏನಾದರೂ ಇದೇನಮ್ಮ ಅಂತ ಕೇಳಿದ್ರೆ ಅಚ್ಚರಿಯಾಗುವ ಸಂಗತಿಯನ್ನ ಈಕೆ ಹೇಳಿದ್ರು. 1 ಲಕ್ಷ ರೂಪಾಯಿ ಸಂಬಳ ಸರ್ ಅವನಿಗೆ. ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಒಬ್ಳು ಫಾರ್ಮಸಿ ಡಾಕ್ಟ್ರು, ಇದು ಸಿಮ್ಲಾದಲ್ಲಿ ಇರೋಳು, ಅವ್ರ ಗಂಡ ಫಾರ್ಮಸಿ ಡಾಕ್ಟ್ರು. ಇನ್ನೊಬ್ಳು ಜೈಪುರಲ್ಲಿ ಇರೋಳು, ಜಯಶೀಲ, ಅವಳು ಏರ್ಪೋಸ್ಟಲ್ಲಿ ಇರೋದು. ಅವ್ರ ಗಂಡ ಇದು ಬಿಸ್ನೆಸ್ ಸ್ಕೂಲಲ್ಲೆಲ್ಲ ಇಟ್ಟು ಬಿಲ್ಡಿಂಗ್ಗಳೆಲ್ಲ ಕಟ್ಟಿದ್ದಾರೆ ಅವರು. ಸ್ಕೂಲಲ್ಲಿ ಇಟ್ಟಿದ್ದಾರೆ, ದೊಡ್ಡ ಬಿಸ್ನೆಸ್ ಮೇನು ಅವರು. ಕೇಳಿದ್ರಾ? ಹಾಗಾಗಿಯೇ ನಾವು ಆಗಲೇ ಹೇಳಿದ್ದು ಕೆಲವರಿಗೆ ಮನುಷ್ಯತ್ವ ಸತ್ತು ಹೋಗಿದೆಯಾ ಅಂತ. ಇರೋ ಈ ಪುಟ್ಟ ಮನೆಗೂ ಮಕ್ಕಳಿಂದ ಹಿಂಸೆ. ಯಾವುದಾದ್ರೂ ಅನಾಥಾಶ್ರಮ ಸಿಕ್ಕರೆ ನೆಮ್ಮದಿಯಾಗಿರ್ತೀನಿ, ಈ ಮಕ್ಕಳ ಸಹವಾಸವೇ ಬೇಡ ಅನ್ನೋ ಈ ತಾಯಿಗೆ ನಮ್ಮಲ್ಲಿ ಯಾರಾದರೂ ಆಸರೆಯಾಗ್ತಾರಾ? ಇಂಥ ಕಾರ್ಯಕ್ರಮಕ್ಕೋಸ್ಕರನೇ, ಇಂಥದ್ದನ್ನು ಜನಗಳಿಗೆ ತೋರಿಸೋದಕ್ಕೋಸ್ಕರನೇ ಅಮ್ಮ ಕಾರ್ಯಕ್ರಮನ ಮಾಡ್ತಾ ಇರೋದು. ಮತ್ತು ನಿಮ್ಮಂಥವ್ರನ್ನ ಅಭಿಪ್ರಾಯಕ್ಕೋಸ್ಕರ ಕೇಳ್ತಾ ಇರೋದು. ಒಂದು ಹಣ ಇಲ್ಲದೇ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಬರುವಂಥದ್ದು, ಒಂದು ಅನುಕೂಲಗಳಿಲ್ಲದೇ ಬರುವಂಥ ಪರಿಸ್ಥಿತಿ. ಇನ್ನೊಂದು, ಎಲ್ಲ ಇದ್ಕೊಂಡು ಕೂಡ ದಿವ್ಯ ನಿರ್ಲಕ್ಷ್ಯ. ಬೇರೆ ದೇಶಗಳಲ್ಲೆಲ್ಲ ಆದರೆ ಒಂದು 60 ವರ್ಷ ಆಗ್ತಿದ್ದ ಹಾಗೆಯೇ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ ಅವ್ರನ್ನ ಸರ್ಕಾರನೇ ನೋಡ್ಕೊಂಡು ಬಿಡುತ್ತಂತೆ. ನಮ್ಮ ದೇಶದಲ್ಲಿ ಆ ವ್ಯವಸ್ಥೆ ಇಲ್ಲ. ಆದರೂ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಜನಗಳಲ್ಲಿ ಒಂದು ಅವೇರ್ನೆಸ್ಸನ್ನು ತರಬೇಕಾದ್ರೆ ಇಂಥ ಇದನ್ನು ನೋಡಿದಾಗ ಒಬ್ಬ ಪ್ರೇಕ್ಷಕ ಆಗಿ ನಿಮ್ಗೇನು ಅನಿಸುತ್ತೆ? ಈ ಮಕ್ಕಳು ಕಳ್ಳನ ಮಕ್ಕಳಾದರೆ ಹೇಗಾಗುತ್ತೆ ಇಷ್ಟೇ ಹೇಳೋದಕ್ಕೆ. ಅದು ತುಂಬ ಕ್ರೌರ್ಯ ಅನಿಸುತ್ತೆ. ನೀವು ಚಿಕ್ಕವರಿದ್ದಾಗ ನಿಮ್ಮ ಬಾಲ್ಯವನ್ನು ನೆನಪಿಸ್ಕೊಂಡು ಹೇಳೋದಾದರೆ ಹೇಗಿತ್ತು ಹೇಳಿ ಸರ್? ಈಗ ಸಾಕಷ್ಟು ಕಡೆ ಹೇಳಿದ್ದೀನಿ. ಹೈಪರ್ ಆ್ಯಕ್ಟಿವ್ ಆಗಿದ್ದೆ ನಾನು. ಇವಾಗ ಹೈಪರ್ ಆ್ಯಕ್ಟಿವ್ ಕಿಟ್ಗಳಿಗೆಲ್ಲ ಮಾನಸಿಕ ಟ್ರೀಟ್ಮೆಂಟ್ ಇದೆ ಅಂತ. ಅಂದರೆ ಹುಚ್ಚಲ್ಲ ಅದು, ಒಂದು ಕಡೆ ಕೂರೋದಿಲ್ಲ, ನಿಂತಲ್ಲಿ ನಿಲ್ಲೋದಿಲ್ಲ, ಆ ಥರದ ಕೇಸು. ಯಾವಾಗ ಮನೆ ಬೀಳಿಸ್ಬಿಡ್ತಾನೋ ಅನ್ನೋಷ್ಟು ತುಂಟ ಆಗಿದ್ದಂತೆ. ನನಗೂ ನೆನಪಿದೆ. ಅಂದರೆ ಆ ತುಂಟತನದಲ್ಲಿ ಏನೇನು ಮಾಡಿದ್ರಿ? ಒಂದೆರಡು ತುಂಟತನ ನೆನಪು ಮಾಡ್ಕೊಂಡು ಹೇಳ್ಬೋದಾ? ಅಂದರೆ ದಿವಸಕ್ಕೊಂದು ಮಿನಿಮಮ್ 25 ಒದೆ ತಿನ್ನೋ ಕೆಲಸ ಮಾಡದೆ ಮನೆಗೆ ಹೋಗಿದ್ದು ರೆಕಾರ್ಡೇ ಇಲ್ಲ. ಒದೆ ಅಮ್ಮನಿಂದ ತಿಂತಾ ಇದ್ರು, ಹೊರಗಿನವರಿಂದ ತಿಂತಾ ಇದ್ರು? ಇಲ್ಲ, ಅದು ಇನ್ನೊಂದು ಒದೆ ಅಂದ ತಕ್ಷಣ ನೆನಪಾಗಿದ್ದು. ಏನು ಮಾಡಿದ್ದೆ ಗೊತ್ತಿಲ್ಲ ನನಗೆ. ಮಂದಾರ ಹೂವಿಂದ ಒಂದು ಮರ ಇತ್ತು. ನಮ್ಮ ತಂದೆ ಅಲ್ಲಿ ನನ್ನ ಕಟ್ ಹಾಕಿ ಬೀದಿಲಿ ಹೇಳ್ಕೊಂಡು ಹೋಗಿದ್ದನಂತೆ, ಯಾರು ಬೇಕಾದ್ರೆ ಹೋಗಿ ಹೊಡಿಬೋದು ಅವನಿಗೆ ಅಂತ. ಯಾಕೆ, ಏನು ಮಾಡಿಲ್ವಲ್ಲ, ಇಲ್ಲ ಇವತ್ತಿಲ್ಲ ನಾಳೆ ಮಾಡ್ತಾನೆ, ಇವತ್ತೇ ಹೊಡೆದು ಬಿಡಿ. ಅಮ್ಮ ಹೆಚ್ಚು ಶಿಕ್ಷೆ ಕೊಡ್ತಿದ್ರ ಅಪ್ಪನ? ಇಬ್ರು ಕಾಂಪಿಟೇಷನ್ ಮೇಲೆ. ಅಮ್ಮ, ಈ ವ್ಯತ್ಯಾಸ ಏನಿರ್ತಿತ್ತು ಅಮ್ಮ ಕೊಡೋ ಶಿಕ್ಷೆಗೂ ಅಪ್ಪ ಕೊಡೋ ಶಿಕ್ಷೆಗೂ? ಅಮ್ಮಂದು ರೌಂಡ್ ಆಫ್ ಆಗೋದು. ಈಗ ಏನು ನಾರ್ಮಲಿ ಒದೆ ಬೀಳ್ತಿದ್ದು ಊಟ ತಿನ್ನಲ್ಲ, ಅಥವಾ ಅಕ್ಕಪಕ್ಕದವ್ರು ಬಂದು ಏನೋ ಹೇಳಿದಾಗ, ಬೇರೆಯವ್ರ ಮನೆಯಲ್ಲಿ ಅಥವಾ ಬೀದಿಲಿ ಹೀಗೆ ಮಾಡಿದೆ ಅನ್ನೋದು
ಒಂದೆರಡು ಒಂದು ನೆನಪಿಸ್ಕೊಂಡು ಹೇಳಿ ಸರ್, ಬೀದಿಲಿ ಇಂಥದ್ದು ಮಾಡಿದ್ದೆ ಅಂತ. ತುಂಬ ಇದೆ ರೀ ಅದು. ಒಂದೊಂದೆರಡು. ಯಾಕಂದ್ರೆ ಈ ನಿಮ್ಮ ಸಿನಿಮಾಗಳ ಥರ ಸ್ಟೋರಿ ಟೆಲ್ಲಿಂಗ್ ಘಟನೆಗಳು ಹೇಳ್ದಾಗಲೇ ಜನ ಭಾಳ ಕಿವಿ ಕೊಟ್ಟು ಕೇಳ್ತಾರೆ, ಇವ್ರು ಹೀಗೆ ಮಾಡಿದ್ರಂತೆ ಅಂತ. ಇನ್ನೊಂದು ಕಡೆ ರೆಫರೆನ್ಸ್ ತಗೊಂಡು ಕೂಡ ಹೇಳ್ತಾರೆ. ಅದಕ್ಕೆ ಕೇಳ್ತಾ ಈ 1ನೇ ಕ್ಲಾಸಲ್ಲಿ ನನ್ನ ಕ್ಲಾಸ್ಮೇಟು ಒಬ್ಬನ್ನ ಈ ಊರಲ್ಲಿ ಪೈಪ್ ಲೈನ್ ಹಾಕೋದಕ್ಕೆ ಗುಂಡಿ ತೋಡಿದ್ರು. ಆ ಗುಂಡಿಲಿ ನೀಟಾಗಿ ಇಲ್ಲಿವರೆಗೆ ಹೂತ್ಬಿಟ್ಟು ಮನೆಗೆ ಬಂದ್ಬಿಟ್ಟಿದೆ. ಅಯ್ಯೋ ದೇವಾ, ಅದು ಆಟ. ಅದು ನೀನು ಮೊದಲು ಹುಡ್ತೀಯ, ನಮ್ಗೆ ಗೊತ್ತಿಲ್ಲ ಅದು. ಒಬ್ಬರನ್ನ ಹೂತ್ ಮೇಲೆ ಇನ್ನೊಬ್ರು ಆಚೆ ಬಂದು ಹೂಳಕ್ಕಾಗೋದಿಲ್ಲ ಅಂತ. ಸರಿ ಸರಿ ಸರಿ. ಹೆಡ್ ಬುಷ್ ಹಾಕಿದ್ವಿ, ಅವನು ಬಂತು. ಅವ್ನು ಹೂತ್ ಹಾಕಿದ್ಮೇಲೆ ಅವ್ನು ನನ್ನ ಹೆಂಗೆ ಹೂತ್ ಹಾಕೋದು ಗೊತ್ತಾಗಿಲ್ಲ, ಭಯ ಆಗೋಯ್ತು. ಅವ್ನು ಹೊರಗೆ ತೆಗಿಯಕ್ಕೆ ಬರಲಿಲ್ಲ ನನಗೆ, ಹಾಗೆ ಬಂದ್ಬಿಟ್ಟಿದೆ. ಓಹೋ. ಸರಿ, ನಮ್ದು ಹೋಟ್ಲಿತ್ತು. ಹೋಟ್ಲಲ್ಲಿ ಹೋಗಿ ನಮ್ಮ ತಂದೆಗೆ ಹೇಳಿದ್ದಾರೆ, ಹಿಂಗೆ ಮಾಡಿದ್ದಾನೆ ನೋಡಿ ನಿಮ್ಮ ಮಗ, ಮಧ್ಯಾಹ್ನ ಸ್ಕೂಲ್ ತಪ್ಪಿಸಿ ಇದೊಂದು ಆಟ ಮಾಡಿದ್ದಾನೆ. ಅವನ ಮೇಲೆ ಏನು ದ್ವೇಷ ಇಲ್ಲ ನನಗೆ, ಇನ್ನೊಬ್ಬ ಹುಡುಗನ ಮೇಲೆ. ಕೊನೆಗೆ ಮನೆಗೆ ಬಂತದು. ಮನೆಗೆ ಬಂತು, ಬಿತ್ತು. ಮುಖ ಒಂದೊಂಥರ ಕ್ರಿಮಿನಲ್ ಆ್ಯಕ್ಟಿವಿಟಿ ಥರ, ಇಲ್ಲಿಯವರೆಗೆ ಊತ. ಹೌದು ಹೌದು. ಅಯ್ಯೋ ಪಾಪ. ಸರಿ, ನನಗೆ ಗೊತ್ತಾಯ್ತು ಅದ್ರ ಇಂಟೆನ್ಸಿಟಿ. ಇದು ಬೆಳಗ್ಗೆವರೆಗೆ ಬೀಳುತ್ತೆ ವಧೆ ಅಂತ. ನನಗೆ ಬುದ್ಧಿ ತಿಳಿದ್ಮೇಲೆ ಗೊತ್ತಾಯ್ತು ನಾನು ಹೈಪರ್ ಆ್ಯಕ್ಟಿವ್ ಆಗಿದ್ದೆ. ಅದಕ್ಕೊಂದು ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಡೈರೆಕ್ಟರ್ ಆಗಿಬಿಟ್ಟಿದ್ದೀನಿ. ನಿಮ್ಗೆ ನೀವೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ. ಬಹುಶಃ ಅದ್ರ ಮೂಲಕ ಅಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀರೋ ಏನೋ. ಈಗ ಅಮ್ಮ ಅಪ್ಪನ ಶಿಕ್ಷೆಗಳು ಯಾವ ಥರ ಇರ್ತಾ ಇತ್ತು ಅಂದರೆ, ಅಮ್ಮನ ಶಿಕ್ಷೆ ರೌಂಡ್ ಅಪ್ ಆಗ್ತಾ ಇತ್ತು ಅಂತ ಹೇಳಿದ್ರಿ. ಏನದ್ರ ಅರ್ಥ? ಅಪ್ಪ ಹೊಡೆದಾಗ ಈಗೋ ಹರ್ಟ್ ಆಗುತ್ತೆ. ಅಮ್ಮ ಹೊಡೆದಾಗ ಅದು ಏನು ಬೇಕಾದ್ರೂ ಗ್ರ್ಯಾಂಟೆಡ್. ಅಮ್ಮನ ಮುಂದೆ ಏನು ಬೇಕಾದ್ರೂ ಮಾಡ್ಕೋಬೋದು, ನಾವು ಏನು ಬೇಕಾದ್ರೆ ಹೇಳ್ಕೊಬೋದು. ಅವಳು ಎಷ್ಟು ಹೊಡೆದ್ರೂ ಅದು ರಿಪೇರಿ ಆಗುತ್ತೆ. ಅಪ್ಪ ಹೊಡೆದ್ರೆ ರಿಪೇರಿ ಆಗೋದೇ ಇಲ್ಲ ಅದು ಅಂತ. ಯಾಕಂದ್ರೆ ಮತ್ತೆ ಸಿಗೋದು ಮಾರನೇ ದಿವಸ, ಇದು ಯಾಕೆ ಸರಿ ಇಲ್ಲ ವ್ಯವಹಾರ ಅಂತ ನಾವು. ಸೊ ಹಾಗೆ ಅಮ್ಮ ಏನೇ ಹೊಡೆದ್ರು 5 ಪೈಸೆ ಕೊಡಬೇಕು ಮಾರನೇ ದಿವಸ. ಇದಕ್ಕೆ ಐಸ್ ಕ್ಯಾಂಡಿ ಬರುತ್ತೆ. ಸೊ ಐಸ್ ಕ್ಯಾಂಡಿಗೆ 5 ಪೈಸೆ ಅಲ್ಲಿ ಸಿಗುತ್ತೆ. ಅಥವಾ ಈಗ ಹೊಡೆದಿದ್ದಾಳೆ ಹೇಗಿದ್ರು, ಇದನ್ನು ದೊಡ್ಡ ಡಿಮ್ಯಾಂಡಾಗಿ ಹೆಂಗೆ ಕನ್ವರ್ಟ್ ಮಾಡೋದು. ಸೊ ಈಗ ಊಟ ತಿನ್ನಲಿಲ್ಲ ಅಂತ, ಊಟ ತಿನ್ಬೇಕಂದ್ರೆ ಏನಾದ್ರು ಒಂದು ಪ್ರಪೋಸಲ್ ಇಡ್ಬೋದು ನಾವು. ಈಗ ಒಂದು ಹೊಡೆದಿದೆಯಲ್ಲ ನೀನು, ಸೊ ಅಡ್ವಾನ್ಸ್ ಆಗಿದೆ. ಎಕ್ಸ್ಕ್ಯೂಸ್ ಅದು. ಡಿಮಾಂಡ್ ಕೊಡೋದಕ್ಕೆ ಒಂದು ಎಕ್ಸ್ಕ್ಯೂಸ್. ಈ ಥರದ್ದೆಲ್ಲ ಅಮ್ಮಂದ್ರ ಹತ್ರ ಮಾತ್ರ ಸಾಧ್ಯ. ಈಗ ಹೊಡೆತ ತಿಂದಿರುವಂಥ ಯೋಗರಾಜ್ ಭಟ್ರ ಜೊತೆ ಮಾತಾಡ್ತಾ ಒಂದು ಚಿಕ್ಕ ಬ್ರೇಕನ್ನು ತಗೊಂಡು ಆಮೇಲೆ ಮತ್ತೊಂದಿಷ್ಟು ಮುಂದುವರಿಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.